ಗೈಸ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಅಷ್ಟೇ ಎಳ್ಳು ಬೆಲ್ಲ ತಿಂದಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತು ಎಲ್ಲರೂ ಅಷ್ಟೇ, ನಾನು ಅಷ್ಟೇ, ಒಳ್ಳೆ ಮಾತೇ ಆಡೋಣ, ಒಳ್ಳೆಯದನ್ನೇ ಬಯಸೋಣ, ಎಲ್ರಿಗೂ ಒಳ್ಳೆಯದೇ ಮಾಡೋಣ. ಮತ್ತು ಆದಷ್ಟು ನೆಮ್ಮದಿಯಿಂದ ಇರಿ. ಕಷ್ಟ ಸುಖ ಅನ್ನೋದು ಬಂದೇ ಬರುತ್ತೆ ಜೀವನದಲ್ಲಿ. ಯಾವುದಕ್ಕೂ ಹೆದರಬೇಡಿ, ಯಾವಾಗಲೂ ಮುಂದೆ ಹೋಗ್ತಾ ಇರೋಣ. ಈಗ ಹೋಗೋ ದಾರಿಯಲ್ಲಿ ಮುಳ್ಳು, ಕಲ್ಲು, ಮಣ್ಣು ಪ್ರತಿಯೊಂದು ಇರುತ್ತೆ. ಹಾಗೆ ಜೀವನದಲ್ಲೂ ಅಷ್ಟೇ ಎಲ್ಲನೂ ನಾವು ದಾಟ್ಕೊಂಡು ಬರಬೇಕು. ಮತ್ತು ನಮಗೂ ಅಷ್ಟೇ ಅನುಭವ ಆಗಬೇಕು. ಆದಷ್ಟು ಒಳ್ಳೆ ಮಾತು, ಒಳ್ಳೆ ಗುಣ, ಬೇರೆಯವ್ರಿಗೆ ಒಳ್ಳೆಯದನ್ನೇ ಬಯಸೋಣ. ನಾನು ಬಂದು ಬೆಳಗ್ಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಅಂದರೆ ನಾವು ಎಲ್ಲರೂ ಸೇರ್ಕೊಂಡು ಹಾಕ್ತಾಯಿದ್ದೀವಿ. ನಾನು ರಂಗೋಲಿ ಹಾಕದೆ, ಬಣ್ಣ ಮಾತ್ರ ಹಚ್ತಾ ಇದ್ದಾರೆ ಆಂಟಿಯವರು. ರಾತ್ರಿ ಹಾಕೋಣ ಅಂದರೆ ರಾತ್ರಿ ಮಳೆ ಬೀಳೋ ಥರ ಇತ್ತು. ಹಾಗಾಗಿ ನಾವು ರಾತ್ರಿ ಹಾಕಿಲ್ಲ, ಬೆಳಗ್ಗೆನೇ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕಿ ಬಂದು ಸ್ನಾನ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ದೇವರಿಗೆ ನೈವೇದ್ಯ ಇಡಬೇಕು. ಹಾಗಾಗಿ ಎಲ್ಲ ಅಡುಗೆಗಳ್ನು ಮಾಡಿ ದೇವ್ರ ಮುಂದೆ ಇಟ್ಟು ಆಮೇಲೆ ನಾವು ಊಟ ಮಾಡೋದು. ಹಾಗಾಗಿ ಬೆಳಗ್ಗೆನೇ ಬೇಗನೆ ಮಾಡ್ತಾಯಿದ್ದೀನಿ ಅಡುಗೆ. ಸೀರೆ ಉಟ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಇದರಲ್ಲೇ ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ಮಾಡಿದ್ಮೇಲೆ ದೇವ್ರಿಗೂ ಅಷ್ಟೇ ನಾನು ಮುಂದಿನ ದಿನವೇ ದೇವ್ರ ಮನೆ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ದೇವ್ರ ಮನೆ ಏನೇನು ಅಂದರೆ ಹೂವು ಮಾತ್ರ ಮತ್ತು ಪ್ರಸಾದ ಮಾತ್ರ ಮಾಡಿ ಇಟ್ಟು ಪೂಜೆ ಮಾಡೋದಷ್ಟೇ. ಈ ಸಲ ಬಂದು ಕಡಲೆ ಗೊಜ್ಜು ಮತ್ತು ವಡೆ, ಹೆಸರುಬೇಳೆ, ಆಮೇಲೆ ಬಿಳಿ ಅನ್ನ, ಚಿತ್ರಾನ್ನ, ಇನ್ನೇನು ಸ್ವೀಟ್ ಪೊಂಗಲ್ಲು. ಖಾರ ಪೊಂಗಲ್ಲು ಅಷ್ಟಾಗಿ ತಿನ್ನಲ್ಲ, ಹಾಗಾಗಿ ಸ್ವೀಟ್ ಪೊಂಗಲ್ ಮಾಡಿ ದೇವ್ರ ಮುಂದೆ ಇಡ್ತೀವಿ. ಮತ್ತು ಎಳ್ಳು ಬೆಲ್ಲ, ಮಾಮೂಲಿ ಕಡಲೆಕಾಯಿ, ಅವರೆಕಾಯಿ, ಆಮೇಲೆ ಗೆಣಸು, ಇಷ್ಟು ಮಾಡಿದ್ದೆ ಅಡುಗೆಗಳು. ಮತ್ತು ನೀವೆಲ್ಲ ಏನೇನು ಮಾಡಿದ್ರಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೀವೆಲ್ಲ ಏನೇನು ಅಡುಗೆಗಳು ಮಾಡಿದ್ದೀರ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ, ಮರಿಬೇಡಿ. ಮತ್ತು ಹೊಸ ಯೂಟ್ಯೂಬರ್ಸ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಹೊಸ ಯೂಟ್ಯೂಬರ್ಸ್ ವೀಡಿಯೋಗಳನ್ನ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಹೊಸ ಯೂಟ್ಯೂಬರ್ಸ್ ಆಗಲಿ ಹಳೆ ಯೂಟ್ಯೂಬರ್ಸ್ ಆಗಲಿ ತುಂಬ ಜನ ಇದ್ದಾರೆ. ನೀವು ಆದಷ್ಟು ವೀಡಿಯೋಸ್ ನೋಡಿ. ಈಗ ನಾವು ಯಾವುದಾದ್ರೂ ವೀಡಿಯೋಸ್ ಹಾಕಿದ್ರೆ ನೀವು ಅದನ್ನು ಸ್ಕಿಪ್ ಮಾಡಿಬಿಡ್ತೀರ. ಒಂದು ಸಲ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮಾಡಿದ್ದ ಅಡುಗೆಗಳನ್ನೆಲ್ಲ ದೇವ್ರ ಮುಂದೆ ಇಟ್ಟು ದೇವ್ರಿಗೆಲ್ಲ ಅಲಂಕಾರ ಮಾಡಿದ್ದೆ. ನಾನು ಬಂದು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡಿದ್ದೀನಿ. ನನಗೆ ಬಂದು ತುಂಬ ಇಷ್ಟ ಆಯಿತು. ಅಂದರೆ ಕಲರ್ ಕಾಂಬಿನೇಷನ್ನು, ಬಾರ್ಡ್ರು ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಈ ಸೀರೆ ತಗೊಂಡಿದ್ದೆ. ಬ್ಲೌಸ್ ಬಂದು ನಾನು ಸಿಂಪಲ್ಲಾಗೆ ಹೊಲಿಸಿದ್ದೀನಿ. ಡಿಸೈನು ಏನು ಮಾಡಿಸಿಲ್ಲ, ಈ ರೀತಿ ಬ್ಯಾಕ್ ಡಿಸೈನ್ ಇಟ್ಸಿದ್ದೀನಿ. ಚೆನ್ನಾಗಿ ಹೊಲ್ದಿದ್ದಾರೆ. ನಂದು ಪೂಜೆ ಎಲ್ಲ ಆಯಿತು. ಮತ್ತು ಪಾಪ ಮಕ್ಕಳು ಸಹ ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ. ಹಾಗಾಗಿ ಅಂದರೆ 11 ಗಂಟೆ ಆಯಿತು. ಅಲ್ಲಿ ಕೆಳಗಡೆ ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ಹಚ್ಚೋದಕ್ಕೆ 1 ಅವರ್ ಆಯಿತು. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಅಂದರೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಮಕ್ಕಳು.
ಸಂಜೆ ಮೇಲೆ ಬಂದು ಎಳ್ಳು ಬೆಲ್ಲ ಹಂಚೋದಕ್ಕೆ ಹೋಗ್ತಾರೆ. ಅಂದರೆ ಮಕ್ಕಳ ಕೈಯಲ್ಲಿ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವ್ರ ಕೈಯಲ್ಲಿ ಕೊಡಿಸಿ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆ, ಹೆಣ್ಮಕ್ಳ ಕೈಯಲ್ಲಿ. ನಾನು ಬಂದು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ. ಎಷ್ಟು ಜನಕ್ಕಾಗುತ್ತೋ ಒಂದು 3 ಜನಕ್ಕೆ 5 ಜನಕ್ಕೆ ಎಷ್ಟು ಜನಕ್ಕಾದರೂ ಸರಿ ಹಂಚ್ಬೋದು. ಇಲ್ಲಾಂದರೆ ಮನೆಗೆ ಕರೆದು ಸಹ ಅರಿಶಿನ ಕುಂಕುಮ ಕೊಡ್ಬೋದು. ನಾನು ಬಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಮನೆಗೂ ಕಳಿಸ್ತೀನಿ, ಹಂಚಿ ಬರ್ತಾರೆ. ಅಂದರೆ ಇನ್ನೂ ಒಂದಿಬ್ಬರು ಮಕ್ಕಳಿದ್ದಾರೆ, ಅವರೊಟ್ಟಿಗೆ ಇವರು ಹೋಗಿ ಎಲ್ಲರೂ ಸೇರಿ ಹಂಚಿ ಬರ್ತಾರೆ. ಅವ್ರಿಗೂ ಒಂಥರ ಖುಷಿ, ಹೊಸ ಬಟ್ಟೆ ಹಾಕ್ಕೊಂಡು ಲಂಗ ಬ್ಲೌಸ್ ಹಾಕ್ಕೊಂಡು ಈ ರೀತಿ ಎಳ್ಳು ಬೆಲ್ಲ ಹಂಚ್ಬೇಕಂದ್ರೆ ಮಕ್ಕಳಿಗೂ ಒಂಥರ ಖುಷಿಯಾಗುತ್ತೆ. ಇದರಲ್ಲಿ ಬಂದು ಎಲ್ಲರೂ ಸೇರಿಕೊಂಡು ಹಾಕ್ತಾಯಿದ್ದೀವಿ, ಅಂದರೆ ಎಳ್ಳು ಬೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ನನ್ನ ಮಗ ಬಂದು ನಾನು ಹಾಕ್ತೀನಿ ಅಂತ ಹೇಳಿದ, ಹಾಗಾಗಿ ಅವನು ಸಹ ಹಾಕ್ತಾಯಿದ್ದಾನೆ. ಹಬ್ಬ ಅಂದ್ರೇ ಏನೋ ಒಂದು ವಿಶೇಷ ಅಲ್ವಾ. ಎಲ್ಲ ಹಬ್ಬಕ್ಕೂ ಅಷ್ಟೇ, ಸಂಕ್ರಾಂತಿ ಹಬ್ಬಕ್ಕಾಗಿರ್ಬೋದು, ಯುಗಾದಿ ಹಬ್ಬಕ್ಕಾಗಿರ್ಬೋದು, ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ. ಅದನ್ನು ನಾವು ಪಾಲಿಸ್ಕೊಂಡ್ಬಂದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಎಲ್ಲರೂ ಅಷ್ಟೇ ಎಲ್ಲ ಹಬ್ಬಗಳು ಮಾಡಬೇಕು, ಮತ್ತು ಎಲ್ಲರೂ ಅಷ್ಟೇ ಫ್ಯಾಮಿಲಿ ಜೊತೆ ಇದ್ದು ಎಲ್ಲ ಹಬ್ಬಗಳು ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ತುಂಬ ನೆಮ್ಮದಿ ಅನಿಸುತ್ತೆ ಮತ್ತು ತುಂಬ ಸಂತೋಷ ಆಗುತ್ತೆ. ನನಗಿಷ್ಟ ಆ ರೀತಿ. ಎಲ್ಲರೂ ಸೇರಿಕೊಂಡು ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಏನೂ ಇಲ್ಲ, ಕಬ್ಬು ಎಳ್ಳು ಬೆಲ್ಲ ಮಾಡಿರ್ತೀವಲ್ಲ ಅದನ್ನು ಪ್ಯಾಕಿಂಗ್ ಮಾಡಿ ಈ ಬ್ಯಾಗಲ್ಲಿ ಹಾಕ್ಕೊಡೋದು. ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಒಂದು ಟ್ರೇ ಇರುತ್ತಲ್ಲ, ಟ್ರೇಯಲ್ಲಿ ಸಹ ಇಟ್ಟು ಹಾಗೆ ಅರಿಶಿನ ಕುಂಕುಮ ಭರಣಿ ಇಟ್ಟು ಹಾಗೆ ಸಹ ಕೊಡ್ಬೋದು. ಎಲೆ ಅಡಿಕೆ, ಒಂದು ಸ್ವಲ್ಪ ಕಬ್ಬು ಮತ್ತು ಬಾಳೆಹಣ್ಣು ಇಷ್ಟು ಕೊಡ್ಬೋದು. ನೀವು ಇನ್ನೂ ಏನಾದರೂ ಕೊಡ್ತೀವಿ ಅಂದರೆ ಅದೇ ಒಂದು ಬ್ಲೌಸ್ ಪೀಸ್ ಸಹ ಕೊಡ್ಬೋದು. ಇದು ಬಂದು ನಮ್ಮೂರಲ್ಲೇ ಮಾಡಿದ್ದು ಸಂಜೆ ವೇಳೆ. ತುಂಬ ಚೆನ್ನಾಗಾಯಿತು. ಹಬ್ಬನೂ ಅಷ್ಟೇ ತುಂಬ ಚೆನ್ನಾಗಿ ಆಯಿತು. ಮತ್ತು ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.